71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಮತ್ತು ಎಲ್ಲ ಕಡೆಯಿಂದ ವಿಜೇತರಿಗೆ ಪ್ರಶಂಸೆ ಮತ್ತು ಅಭಿನಂದನೆಗಳು ಹರಿದು ಬರ್ತಾ ಇವೆ. ಎಲ್ಲಾ ಪ್ರಶಸ್ತಿ ವಿಜೇತರು ಪ್ರಶಸ್ತಿಯ ಜೊತೆಗೆ ಬಹುಮಾನದ ಹಣವನ್ನು ಪಡೆಯುತ್ತಾರೆ. ಹಾಗಾದ್ರೆ ಯಾವ ಪ್ರಶಸ್ತಿಗೆ ಎಷ್ಟು ಹಣ ನೀಡಲಾಗುತ್ತೆ ಅನ್ನೋ ಪ್ರಶ್ನೆ ಹಲವರಿಗಿರುತ್ತೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲೋದು ಬಹುಮಾನದ ಹಣಕ್ಕಿಂತ ದೊಡ್ಡ ಗೌರವವೆಂದು ಪರಿಗಣಿಸಲಾಗಿದ್ರೂ ಕೂಡ ಭಾರತ ಸರ್ಕಾರ ಪ್ರಶಸ್ತಿಯ ಜೊತೆಗೆ ಕಲಾವಿದರು ಮತ್ತು ಚಲನಚಿತ್ರ ನಿರ್ಮಾಪಕರಿಗೆ ಸ್ವಲ್ಪ ಬಹುಮಾನದ ಹಣವನ್ನ ಕೂಡ ಕೊಡುತ್ತೆ. ಇದರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದುದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದರ ವಿಜೇತರಿಗೆ ಅತಿ ದೊಡ್ಡ ಮೊತ್ತವನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ ಸ್ವೀಕರಿಸುವ ವ್ಯಕ್ತಿಗೆ ಪದಕ, ಪ್ರಮಾಣ ಪತ್ರ ಮತ್ತು 15 ಲಕ್ಷ ನಗದು ಬಹುಮಾನ ಕೊಡಲಾಗುತ್ತೆ. ಇದರ ನಂತರ ಚಿನ್ನದ ಕಮಲ ಬರುತ್ತೆ, ಅಂದ್ರೆ ಗೋಲ್ಡನ್ ಲೋಟಸ್ ಅಂತ ಇದನ್ನ ಕರೀತಾರೆ. ಇದರ ವಿಜೇತರಿಗೆ 3 ಲಕ್ಷ ನಗದು ನೀಡಲಾಗುತ್ತೆ. ಈ ಗೋಲ್ಡನ್ ಲೋಟಸ್ ಅನ್ನ ಉತ್ತಮ ಚಲನಚಿತ್ರ, ಉತ್ತಮ ನಿರ್ದೇಶನ, ಅತ್ಯಂತ ಜನಪ್ರಿಯ ಮನೋರಂಜನಾ ಚಲನಚಿತ್ರ ಇಂಥ ಕ್ಯಾಟಗರಿಗೆ ನೀಡಲಾಗುತ್ತೆ. ಇನ್ನು ಮೂರನೇದಾಗಿ ಬೆಳ್ಳಿ ಕಮಲ, ಸಿಲ್ವರ್ ಲೋಟಸ್ ಪ್ರಶಸ್ತಿ ಆಗಿದ್ದು ಇದರಲ್ಲಿ ವಿಜೇತರಿಗೆ 2 ಲಕ್ಷ ನಗದು ನೀಡಲಾಗುತ್ತೆ. ಇದನ್ನ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟ, ಪೋಷಕ ನಟಿ, ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ, ಗಾಯಕಿ ಇವರೆಲ್ಲರಿಗೂ ಕೂಡ 2 ಲಕ್ಷ ನಗದು ಬಹುಮಾನ ನೀಡಲಾಗುತ್ತೆ. ಇನ್ನು ಈ ವರ್ಷ ಘೋಷಣೆಯಾದ ಪ್ರಶಸ್ತಿಗಳಲ್ಲಿ ಬೆಸ್ಟ್ ಆಕ್ಟರ್ ಜವಾನ್ ಚಿತ್ರಕ್ಕೆ ಶಾರುಖ್ ಖಾನ್ ಹಾಗೂ 12th ಫೇಲ್ ಚಿತ್ರಕ್ಕೆ ವಿಕ್ರಮ್ ಮ್ಯಾಸಿಗೆ ಸಿಕ್ಕಿದೆ ಹಾಗೂ ಅತ್ಯುತ್ತಮ ನಟಿ ರಾಣಿ ಮುಖರ್ಜಿ ಅವರಿಗೆ ಸಿಕ್ಕಿದೆ.